ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ತುಂಬ ಸೀರಿಯಲ್ಲು ಹಾಗೆ ಸಿನಿಮಾಗಳಲ್ಲಿ ದೇವಸ್ಥಾನ ಶೂಟಿಂಗ್ ಮಾಡ್ತಾರೆ ಅಲ್ವಾ ದೇವ್ರದ್ದು. ಸೊ ಆ ಶೂಟಿಂಗ್ ಪ್ಲೇಸ್ಗೆ ನಾನು ಇವತ್ತು ಬಂದಿದ್ದೀನಿ. ಇದಿರೋದು ಬನಶಂಕರಿಯಲ್ಲಿ. ತುಂಬಾ ಅದ್ಭುತವಾಗಿದೆ. ತುಂಬ ಸೀರಿಯಲ್ಗಳಲ್ಲಿ ನೀವು ನೋಡ್ಬೋದು ಶಿವನ ದೇವಸ್ಥಾನ. ತುಂಬ ಜನ ಶೂಟಿಂಗ್ ಇಲ್ಲೇ ಮಾಡೋದು. ಸೊ ನಾನು ಹೋದಾಗ ಕೂಡ ಶೂಟಿಂಗ್ಗೆ ಬಂದಿದ್ದರು ಆಲ್ರೆಡಿ. ಬಟ್ ನಾನು ಅದು ಶೂಟಿಂಗ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಶೂಟಿಂಗ್ ನಡಿಬೇಕಾದ್ರೆ. ಸೊ ತುಂಬ ಟೈಮ್ ಆಗಿತ್ತು ಅಂತ ಬಂದ್ಬಿಟ್ವಿ. ಇದು ಮಂಜುನಾಥ ಸ್ವಾಮಿ ದೇವಸ್ಥಾನ, ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ದೇವಸ್ಥಾನದ ಡೀಟೇಲ್ಸ್ ಹಾಗೆ ನಂಬರ್ ಎಲ್ಲ ಕೂಡ ಸಿಗುತ್ತೆ ನಿಮಗೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ, ಖಂಡಿತ ಹೋಗಿ. ನಾನು ಹೋಗಿದ್ದು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ. ಸೊ ನನ್ನ ಮಗನ ಹುಟ್ಟಿದಬ್ಬ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಈ ದೇವಸ್ಥಾನ ನೋಡಲೇಬೇಕು ಅಂತ ತುಂಬಾ ಆಸೆಯಿಂದ ಹೋಗಿದ್ದೆ. ಮೊದಲನೇ ಸರಿ ಹೋದಾಗ ನನಗೆ ಈ ದೇವಸ್ಥಾನ ಮುಚ್ಚಿತ್ತು. ಸೊ ಅದು ಓಪನ್ ಆಗೋದು ಸಂಜೆ ಅಂತ ಹೇಳಿದರು. ತುಂಬ ಮಧ್ಯಾಹ್ನ ಹೋಗಿದ್ದ ಕಾರಣ ನನಗೆ ದೇವಸ್ಥಾನ ನೋಡೋದಕ್ಕಾಗಲಿಲ್ಲ, ವಾಪಸ್ ರಿಟರ್ನ್ ಬಂದಿದ್ದೆ. ಬಟ್ ಇದು ಎರಡನೇ ಸರಿ ನಾನು ಬೆಳಗ್ಗೆ ತುಂಬ ಬೇಗನೆ ಹೋಗಿದೆ ಅಂತಲೇ ಹೇಳ್ಬೋದು. ಸುಮಾರು ನಾನು 4 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಹೋಗಿದ್ದು 6:30ಗೆ ಮನೆ ಬಿಟ್ಟಿದ್ದು. ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ 8 ಗಂಟೆ ಆಗಿತ್ತು. ನಾವು ಬೈಕಲ್ಲಿ ಹೋಗಿದ್ವಿ. ಸೊ 8 ಗಂಟೆ ಆಗಿತ್ತು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ. ಖಂಡಿತ ನೀವು ಭೇಟಿ ಕೊಡಲೇಬೇಕು ಈ ದೇವಸ್ಥಾನಕ್ಕೆ. ನೀವು ಈ ದೇವಸ್ಥಾನಕ್ಕೆ ಹೋದ್ರಿ ಅಂದರೆ ಹೊರಗೆ ಬರುವಂಥ ಮನಸ್ಸೇ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ತುಂಬ ಇಷ್ಟವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗಿದೆ ಈ ದೇವಸ್ಥಾನ. ಯಾವಾಗಲೂ ಹೋಗ್ತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಬನಶಂಕರಿಲಿರುವಂಥ ದೇವಸ್ಥಾನ ಮಂಜುನಾಥ ದೇವಸ್ಥಾನ. ನೋಡೋದಕ್ಕಂತೂ ಸುತ್ತಮುತ್ತ ಫುಲ್ ಗ್ರೀನು, ಹಾಗೆ ದೇವರು ಎಲ್ಲ ಥರ ದೇವರು ಫುಲ್ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ನೋಡ್ಬೋದು ನೀವು. ಮೊದಲಿಗೆ ಸಾಯಿಬಾಬನ ತೋರಿಸ್ದೆ, ನಂತರ ನಾನು ಕೃಷ್ಣ ದೇವರನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಹೋದಾಗೂ ಕೂಡ ಅಷ್ಟೇ ಸಾಯಿಬಾಬಾ ದೇವರಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆರಾಮಾಗಿ ವಿಶ್ರಾಂತಿ ಮಾಡ್ಬೋದಾಗಿರ್ಬೋದು. ಅಲ್ಲಿರೋ ಅಂಥ ಸುತ್ತಮುತ್ತ ಜನ ಇರೋರೆಲ್ಲರೂ ಕೂಡ ಅಲ್ಲಿ ವಾಕಿಂಗ್ಗೆ ಬೆಳಿಗ್ಗೆ ಮುಂಚೆ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ವೆದರ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ನೀವು ಮಿಸ್ ಮಾಡದೆ ಅಲ್ಲೇ ಅಕ್ಕಪಕ್ಕ ಇರೋರಾಗಿದ್ದರೆ ಖಂಡಿತ ಹೋಗಿರ್ತೀರ. ಈ ಕಡೆ ಎಲ್ಲರೂ ಸೈಡಲ್ಲಿರೋ ಅಂಥವ್ರು, ಅಂದರೆ ಈ ಕಡೆ ತುಂಬ ಲಾಂಗ್ ಇರೋ ಅಂಥವ್ರು ಖಂಡಿತ ಒಂದಿನ ಫ್ರೀ ಮಾಡ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ತುಂಬ ಸೀರಿಯಲ್ಗಳ್ನ ನೋಡ್ತೀನಿ. ಸೊ ಸೀರಿಯಲ್ಗಳಲ್ಲಿ ದೇವಸ್ಥಾನದ ಶೂಟಿಂಗ್ ನಡೆಯೋದು ತುಂಬ ಜಾಸ್ತಿ ಇದೇ ದೇವಸ್ಥಾನದಲ್ಲಿ. ಸೊ ಈಶ್ವರನ ದೇವಸ್ಥಾನದಲ್ಲಿ ನಾನು ಈ ಪ್ಲೇಸ್ ಎಲ್ಲಿದೆ ಅಂತ ತುಂಬ ಯೋಚನೆ ಮಾಡಿದ್ದೆ. ಹಾಗೆ ಈ ಥರ ದೇವಸ್ಥಾನ ಎಲ್ಲಿ ಬರ್ಬೋದು ಅಂತ ಕೂಡ ನಾನು ಸರ್ಚ್ ಮಾಡಿದ್ದೆ. ನಂತರ ನಾನು ಈ ದೇವಸ್ಥಾನ ಹೆಸರನ್ನು ತಿಳ್ಕೊಂಡು ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನನಗೆ ಪೂರ್ತಿ ಡೀಟೇಲ್ಸ್ ಗೂಗಲ್ನಲ್ಲಿ ಸಿಕ್ತು ನನಗೆ. ಸೊ ಆವಾಗ ನಾನು ಇದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಲ್ಲೇ ನಾನು ಲೊಕೇಶನ್ ಕೂಡ ನೋಡಿಕೊಂಡು ಹಾಗೆ ನಾನು ಹೋಗಿದ್ದು. ಸೊ ನನಗೆ ಹೋದ್ಮೇಲೆ ಗೊತ್ತಾಯಿತು ನಿಜವಾಗ್ಲೂ ಇದು ದೇವಸ್ಥಾನ ಅಂದರೆ ಇದೇ ಅಂತ. ಯಾಕೆಂದರೆ ಅಷ್ಟು ಸುಂದರವಾಗಿ, ಅಷ್ಟು ಅದ್ಭುತವಾಗಿ, ಅಷ್ಟು ವಾತಾವರಣ ತುಂಬ ಚೆನ್ನಾಗಿದೆ. ನಾನಂತೂ ಈ ದೇವಸ್ಥಾನಕ್ಕೆ ನಿಜವಾಗ್ಲೂ ಏನು ಹೇಳ್ತಾರೆ ಅಂದರೆ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ನನ್ನ ಇಷ್ಟವಾದ ಜಾಗದಲ್ಲಿ ಇದು ಕೂಡ ಇಷ್ಟವಾದ ಜಾಗ ಅಂತಲೇ ಹೇಳ್ತೀನಿ. ಅಷ್ಟು ಫಿದಾಗಿದ್ದೀನಿ ಈ ದೇವಸ್ಥಾನಕ್ಕೆ. ಯಾಕೆಂದರೆ ಕೆಲವರಿಗೆ ತುಂಬ ದೇವಸ್ಥಾನಕ್ಕೆ ಹೋದಾಗ ತುಂಬ ನೆಮ್ಮದಿ, ಹಾಗೆ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಬಟ್ ನನಗೆ ಕೂಡ ಅಷ್ಟೇ, ಈ ದೇವಸ್ಥಾನಕ್ಕೆ ಹೋದಾಗ ತುಂಬ ಸಮಾಧಾನ ಆಯಿತು. ಇದು ನೋಡ್ಬೋದು, ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪ್ಲೇಸ್ ಮಾತ್ರ ಇಲ್ಲಿ ಬಂದು ಗರುಡದ ಪಕ್ಷಿ ಇರೋ ಅಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ನೀವು ನವಗ್ರಹ ಕಲ್ಲುಗಳು ಇದ್ದಾವೆ. ಸೊ ಇಲ್ಲಿ ಪೂಜೆ ಮಾಡೋ ಅಂಥದ್ದು ಮರ. ಹಾಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿದ್ನಲ್ಲ, ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಹಾಗೆ ನಾನು ಹೋದಾಗ ಯಾವ ಧಾರಾವಾಹಿ ಶೂಟಿಂಗ್ ನಡೀತಿತ್ತು ಅಂದರೆ ಶ್ರೀರಷ್ಟು ಶುಭಮಸ್ತು ಸೀರಿಯಲ್ ಶೂಟಿಂಗ್ಗೆ ಅಲ್ಲಿ ಬಂದಿದ್ದರು. ಬಟ್ ನನಗೆ ಅನಿವಾರ್ಯ, ಸೊ ಬ್ಯಾಡ್ಲಕ್ ತುಂಬ ಲೇಟ್ ಆಗಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ಬೇಗ ಹೋಗೋಣ ಅಂತ ಹೇಳಿ ಕರ್ಕೊಬಂದುಬಿಟ್ರು. ಇಲ್ಲಾಂದರೆ ನಾನು ಆ ಸೀರಿಯಲ್ ಶೂಟಿಂಗ್ ನೋಡಿಕೊಂಡೇ ಬರ್ತಿದ್ನೇನೋ. ಬಟ್ ಶೂಟಿಂಗ್ ಮಾಡೋವಂಥ ಸೈಡ್ ಆ್ಯಕ್ಟರ್ಸ್ ಇರ್ಬೋದು, ಎಲ್ಲರೂ ಕೂಡ ಬಂದಿದ್ದರು. ಮೇನ್ ಕ್ಯಾರೆಕ್ಟರ್ಸ್ ಬಂದಿರಲಿಲ್ಲ. ಸೊ ಅವರೆಲ್ಲ ಬಂದು ಟಿಫನ್ ಮಾಡ್ತಾಯಿದ್ರು. ಅದನ್ನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಸಾರಿ ಸ್ನೇಹಿತರೆ. ಖಂಡಿತ ನೆಕ್ಸ್ಟ್ ಟೈಮ್ ಹೋದಾಗ ಯಾವ್ದಾದ್ರು ಸೀರಿಯಲ್ ಶೂಟಿಂಗ್ ನಡೀತಿದ್ರೆ ಖಂಡಿತ ನಿಮಗೆ ತೋರಿಸ್ತೀನಿ. ಇದು ಮೇನ್ ಶೂಟಿಂಗ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. ನಿಮಗೆ ಇದೇ ರೀತಿ ಶೂಟಿಂಗ್ ಪ್ಲೇಸ್ ಬೇಕಾದರೆ, ಇನ್ನೂ ನಿಮಗೆ ಹೊರಗಡೆ ಟ್ರಾವೆಲಿಂದ ಯಾವ್ದಾದ್ರು ವೀಡಿಯೋಸ್ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು, ಇತ್ತೀಚೆಗೆ ನಾನು ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸಿ. ಸೊ ದಯವಿಟ್ಟು ಇಷ್ಟ ಆದರೆ ಗೊತ್ತಲ್ಲ ಕಮೆಂಟಲ್ಲಿ ತಿಳಿಸಿ. ಯಾರು ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿಪ್ಪ. ಯಾಕೋ ಫಾಲೋವರ್ಸು ಆಗ್ತಾಯಿಲ್ಲ, ಹಾಗೆ ವ್ಯೂಸು ಬರ್ತಾಯಿಲ್ಲ. ಸೊ ದಯವಿಟ್ಟು ವ್ಯೂಸ್ ಬರಬೇಕಂದ್ರೆ ನೀವು ವಿಡಿಯೋ ಪೂರ್ತಿ ನೋಡಬೇಕಲ್ವಾ.
ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಇದೇ ರೀತಿ ಇನ್ನೂ ಹೆಚ್ಚಿಗೆ ಶೂಟಿಂಗ್ ಪ್ಲೇಸ್ ವೀಡಿಯೋಸ್ನ ನಾನು ಖಂಡಿತ ಶೇರ್ ಮಾಡ್ತೀನಿ. ನಮ್ಮ ಮನೆ ಹತ್ರನೂ ಕೂಡ ತುಂಬ ಶೂಟಿಂಗ್ ನಡೆಯುವಂಥ ಪ್ಲೇಸಸ್ ಇದ್ದಾವೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ನೀವು ಎಷ್ಟು ನನಗೆ ವ್ಯೂಸ್ ಆಗಿ ಫಾಲೋವರ್ಸ್ ಆಗ್ತೀರಾ ಅಷ್ಟು ಜಾಸ್ತಿ ನಾನು ವೀಡಿಯೋಸ್ನ ಹಾಕ್ತೀನಿ ಅಂತಲೇ ಹೇಳ್ಬೋದು. ಬಂದೇ ಬರ್ತು ನೋಡಿ ನಮ್ಮ ಮೇನ್ ಘಟ್ಟ ಅಂತಲೇ ಹೇಳ್ಬೋದು. ಎಸ್, ನಾನು ತುಂಬ ಇಷ್ಟಪಟ್ಟಿದ್ದು ಇದನ್ನೇ. ಯಾಕೆಂದರೆ ನೀವು ನೋಡಿರ್ಬೋದು ಕೆಲವೊಂದು ಸೀರಿಯಲ್ ನೀವು ಅಬ್ಸರ್ವ್ ಮಾಡಿ, ಇದೇ ಶಿವಲಿಂಗದ ಮುಂದೆನೇ ತುಂಬ ಶೂಟಿಂಗ್ ನಡೀತೆ. ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಸೀರಿಯಲಲ್ಲಿ ಕೂಡ ಲೀಲಾ ಹಾಗೆ ಅಂತರ್ ಅವರು ನಿಂತ್ಕೊಂಡು ನಡೆದಂಥ ಶೂಟಿಂಗ್ ಪ್ಲೇಸ್ ಇದು. ಸೊ ತುಂಬ ಸೀರಿಯಲ್ಗಳಲ್ಲಿ ಇದೇ ಪ್ಲೇಸ್ನಲ್ಲೇ ನಿಂತ್ಕೊಂಡು ಶೂಟಿಂಗ್ ನಡೆಯುತ್ತೆ. ನನಗೆ ಮೇನ್ ಪ್ಲೇಸ್ ಅಂದರೆ ಇದೆ, ತುಂಬ 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 ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಈ ಪ್ಲೇಸು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಈಶ್ವರಂದು ಪ್ಲೇಸ್ ನಿಮಗೂ ಕೂಡ ಈ ಪ್ಲೇಸ್ನ ನೋಡಿದ್ರೆ ನಿಮಗೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಎಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ಶೂಟಿಂಗ್ ನಡೀತಾರೆ ಅಂಥೇಳಿ. ಯಾಕೆಂದರೆ ಇಲ್ಲಿ ತುಂಬ ಪ್ರಶಾಂತವಾಗಿದೆ ಸ್ನೇಹಿತರೆ, ಹಾಗಾಗಿ ಜಾಸ್ತಿ ಇಲ್ಲಿ ಶೂಟಿಂಗ್ ನಡೆಸ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಪ್ರಶಾಂತವಾಗಿದೆ, ತುಂಬ ಜನ ಇಲ್ಲ. ಸೊ ಯಾವುದೇ ರೀತಿ ಸೌಂಡು ಗದ್ದಲ ಯಾವುದೂ ಇಲ್ಲ. ಅಲ್ಲಿರೋವಂಥ ಚಿಲಿಪಿಲಿ ಅಕ್ಕಿಗಳು ಸೌಂಡ್ ಬಿಟ್ಟು ಬೇರೆ ಯಾವುದೇ ರೀತಿ ಸೌಂಡ್ಗಳಿಲ್ಲ. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಶೂಟಿಂಗ್ ನಡೆಯುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಖಂಡಿತ ಭೇಟಿ ಕೊಡಿ ಅಕ್ಕಪಕ್ಕ ಇರೋ ಅಂಥವ್ರು. ಇಲ್ಲ ಅಂದರೆ ನೀವು ತುಂಬ ದೂರ ಇದ್ದರೂ ಕೂಡ ಒಂದಿನ ಫ್ರೀ ಮಾಡ್ಕೊಂಡು ಈ ಪ್ಲೇಸಿಗೆ ಹೋಗಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಪಾರ್ಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ಸಿಸ್ಟಮ್ಮು. ನಾನು ನೋಡ್ಬೋದು ಬೆಳಗ್ಗೆ ಅಷ್ಟು ಬೇಗ ಎದ್ದಿದ್ದು. ಸೊ ಹಾಗೆ ಸ್ನಾನ ಮಾಡಿ ಹಾಗೆ ಹೋಗಿದ್ದು, ಮುಖ ಫುಲ್ ನೋಡ್ಬೋದು ದಪ್ಪ ಆಗಿದೆ. ಸೊ ಬೈಕಲ್ಲಿ ನಾನೇ ಬೈಕ್ನ ಓಡಿಸ್ಕೊಂಡು ಹೋಗಿದ್ದು. ಸೊ 2 ಬೈಕಲ್ಲಿ ಹೋಗಿದ್ವಿ. ಒಂದು ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಒಂದು ಬೈಕಲ್ಲಿ ಹೋಗಿದ್ವಿ, ಇನ್ನೊಂದು ಬೈಕಲ್ಲಿ ನಮ್ಮ ಮನೆಯವರು ಹಾಗೆ ನಮ್ಮ ಮಾವ ಹಾಗೆ ನನ್ನ ಮಗಳು, ಇಷ್ಟು ಜನ ಅವರು ಒಂದು ಬೈಕಲ್ಲಿ ಬಂದಿದ್ದರು. ಸೊ ನಾವೆಲ್ಲರೂ ಈ ರೀತಿ ಬೈಕಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಬಂದು. ಸೊ ತುಂಬ ದೂರ ಆಗುತ್ತೆ ಅಂತಲೇ ಹೇಳ್ಬೋದು, ಇಲ್ಲಿಂದ ಪ್ಲೇಸ್ ಜಾಸ್ತಿನೇ ಆಗುತ್ತೆ. ಸುಮಾರು ನಮ್ಗೆ ಇಲ್ಲಿಂದ ಒಂದು 3 ಅವರ್ ಜರ್ನಿ ಅಥವಾ 2 ಅವರ್ ಜರ್ನಿ ಖಂಡಿತ ಆಗುತ್ತೆ ನನಗೆ ನಮ್ಮ ಮನೆಯಿಂದ ಆ ದೇವಸ್ಥಾನಕ್ಕೆ. ಸೊ ಖಂಡಿತ ಸ್ನೇಹಿತರೆ, ಖಂಡಿತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಪ್ಲೇಸಿಗೆ ಒಮ್ಮೆ ಭೇಟಿ ಕೊಡಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಶೂಟಿಂಗ್ ನಡೆಯೋ ಪ್ಲೇಸ್ ಅಲ್ವಾ. ಸೊ ಆಲ್ಮೋಸ್ಟ್ ವಾರದಲ್ಲಿ 1-2 ದಿನ ಇಲ್ಲಿ ಶೂಟಿಂಗ್ ನಡೆಯುತ್ತೆ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ತುಂಬ ಜನ ಇಲ್ಲಿ ಶೂಟಿಂಗ್ಗೆ ಬಂದಿರ್ತಾರೆ. ಸೊ ಹಾಗಾಗಿ ಪ್ಲೇಸ್ ಶೂಟಿಂಗ್ ನಡೀತಾ ಇರುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಬಜರಂಗಿ ಬಲಿ, ಬಜರಂಗಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸುತ್ತ ಕೂಡ ಅಷ್ಟೇ, ನೋಡೋದಕ್ಕೆ ಹಿಂಗೋಗಿ ಹಾಗೆ ಬರೋಷ್ಟರಲ್ಲಿ ಒಂಥರ ತುಂಬ ಖುಷಿಯಾಗುತ್ತೆ. ದೇವಸ್ಥಾನ ಅಷ್ಟು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಒಳಗಡೆ ಶಿವನ ಮೂರ್ತಿ ಇತ್ತು. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸ್ನೇಹಿತರೆ, ಯಾಕೆಂದರೆ ಯಾರೂ ಅಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಇತ್ತು. ಸೊ ಹಾಗಾಗಿ ನಾನು ವೀಡಿಯೋ ಒಳಗಡೆ ಮಾಡ್ಕೊಡ್ಲಿಲ್ಲ, ಜಸ್ಟ್ ಹೊರಗಡೆದು ಮಾತ್ರ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ಅಕ್ಕಿನ ಇಟ್ಟಿದ್ದಾರೆ. ಸೊ ತುಂಬ ಮುದ್ದಾಗಿದ್ದಾವೆ, ಕ್ಯೂಟ್ ಆಗಿದ್ದಾವೆ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇಲ್ಲಿ ನೀವು ಬರ್ಬೋದು, ಹೊರಗಡೆ ಬರ್ತಾ ನಾನು ಶೂಟಿಂಗ್ ವ್ಯಾನ್ ಹಾಗೆ ಅಲ್ಲಿ ತಂದಂಥ ಐಟಮ್ಸ್ನ ಸ್ವಲ್ಪ ಹಾಗೆ ತೋರಿಸ್ತೀನಿ ಸ್ನೇಹಿತರೆ. ಯಾಕೆಂದರೆ ನಾನು ತುಂಬ ಜನ ಬರೋ ತನಕ ವೆಯ್ಟ್ ಮಾಡಲಿಲ್ಲಲ್ಲ. ಸೊ ಜಸ್ಟ್ ಹಾಗೆ ವೀಡಿಯೋ ಮಾಡ್ಕೋಬೇಕಾರೆ ನೋಡಿದಂಥ ಇದು. ಸೊ ನೋಡ್ಬೋದು, ಇದು ಕಾರು ಬಂದು ನಿಂತಿದೆ. ಸೊ ಇದು ಶೂಟಿಂಗ್ ಅವ್ರದ್ದು ಕಾರು. ಹಾಗೆ ಹೊರಗಡೆ ವ್ಯಾನ್ ಕೂಡ ಬಂದು ನಿಂತಿದೆ, ನೋಡ್ಬೋದು ನೀವು, ಶೂಟಿಂಗ್ ವ್ಯಾನು. ಸೊ ಆಗಷ್ಟೇ ಸೀರಿಯಲ್ ಶೂಟಿಂಗ್ ನಡೆಯೋದಕ್ಕೋಸ್ಕರ ಬಂದು ನಿಂತಿತ್ತು. ನಾನು ಹಾಗೆ ಜಸ್ಟ್ ಒಂದು ಸುತ್ತ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿಕೊಂಡೆ. ಕೊನೆಯದಾಗಿ ನಿಮಗೆ ವ್ಯಾನು ಹಾಗೆ ಅಲ್ಲಿ ಶೂಟಿಂಗ್ ಐಟಮ್ಸ್ ಏನಿಟ್ಟಿರ್ತಾರೆ ಅದನ್ನು ಕೂಡ ಕೊನೆಯಲ್ಲಿ ನೀವು ನೋಡ್ಬೋದು, ನಾನು ತೋರಿಸ್ತೀನಿ. ದೇವಸ್ಥಾನನ ಒಮ್ಮೆ ನೋಡ್ಕೊಳ್ಳಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಹೋಗಿ, ಇನ್ನು ಯಾರು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.